ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲ ಮಹಿಳೆಯರಿಗೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದನ್ನ ಗರ್ಭಾವಸ್ಥೆಯ ಮಧುಮೇಹ ಅಥವಾ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಕರೀತಾರೆ. ಗರ್ಭ ಧರಿಸಿ 3 ತಿಂಗಳ ನಂತರ ಸಾಮಾನ್ಯವಾಗಿ ಈ ಮಧುಮೇಹ ಕಾಣಿಸಿಕೊಳ್ಳುತ್ತೆ. ಆದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಮಧುಮೇಹ ಹೆರಿಗೆಯ ನಂತರ ಕೊನೆಗೊಳ್ಳುತ್ತೆ. ಆದ್ರೂ ಕೂಡ ಈ ಸಮಸ್ಯೆ ಗರ್ಭಾವಸ್ಥೆಯಲ್ಲಿ ಕಾಣಿಸಿಕೊಳ್ಳೋದ್ರಿಂದ ಹುಟ್ಟುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕೆಲವೊಮ್ಮೆ ಪ್ರೀಟರ್ಮ್ ಡೆಲಿವರಿ ಅಥವಾ ಅಬಾರ್ಷನ್ಗೆ ಕೂಡ ಕಾರಣವಾಗಬಹುದು. ಹೀಗಾಗಿ ಪ್ರೆಗ್ನೆನ್ಸಿ ವೇಳೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದು ತುಂಬಾ ಮುಖ್ಯ. ಗರ್ಭಾವಸ್ಥೆಯಲ್ಲಿ ಮಧುಮೇಹ ನಿಯಂತ್ರಿಸಲು ನೀವು ಬಾದಾಮಿ ಸೇವಿಸಬಹುದು. ಇದು ಮಗುವಿನ ಬೆಳವಣಿಗೆಗೆ ಕೂಡ ಉತ್ತಮ. ಇನ್ನು ಪ್ರೋಟೀನ್ ಹಾಗೂ ಫೈಬರ್ ರಿಚ್ ಆಹಾರವನ್ನ ಸೇವಿಸಿ. ಮೊಟ್ಟೆ, ಚಿಯಾ ಸೀಡ್ಸ್, ಮೊಸರು ಈ ರೀತಿಯ ಆಹಾರಗಳನ್ನ ಹೆಚ್ಚಾಗಿ ಸೇವಿಸಿ. ಇದರಿಂದ ಬ್ಲಡ್ ಶುಗರ್ ಕಂಟ್ರೋಲ್ನಲ್ಲಿರುತ್ತೆ. ಹಾಗೆ ಗರ್ಭಾವಸ್ಥೆಯ ಮಧುಮೇಹ ಸಮಸ್ಯೆಯಿಂದ ದೂರ ಇರಬಹುದು. ಹಾಗೆ ಮಗುವಿನ ಬೆಳವಣಿಗೆಗೆ ಕೂಡ ಈ ಆಹಾರಗಳು ಪೂರಕವಾಗಿದೆ. ಇನ್ನು ಜೆಸ್ಟೇಷನಲ್ ಡಯಾಬಿಟೀಸ್ ಬಂದ ಮಹಿಳೆಯರು ಡೆಲಿವರಿ ಬಳಿಕ ಕೂಡ ಕಾಳಜಿ ವಹಿಸೋದು ಮುಖ್ಯ. ಯಾಕಂದ್ರೆ ಮುಂದೆ ಇದು ಮಧುಮೇಹ ಕಾಯಿಲೆಯನ್ನ ಉಲ್ಬಣಗೊಳಿಸುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಆಗಾಗ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸೋದು ಹಾಗೂ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಮಧುಮೇಹ ಕಾಯಿಲೆಯಿಂದ ದೂರ ಉಳಿಯಬಹುದು.